CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಬಂಧುಗಳೇ, ಹೌದು ಕಣ್ರಿ, ಹೊಸನಗರ ಕ್ಷೇತ್ರವಾಗಿದ್ದು ಈಗ ಮಾಯವಾಗಿ ಬಹಳಷ್ಟು ವರ್ಷಗಳೇ ಕಳೆದಿದೆ. ನಿನ್ನೆ ನಗರದ ಬಿದನೂರು ನಗರದಿಂದ ಬೃಹತ್ ಪಾದಯಾತ್ರೆಯನ್ನು ಹೊರಟ ಇಲ್ಲಿ ರಿಪ್ಪನ್ಪೇಟೆವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಹೌದು ಕಣ್ರಿ, ಹೊಸನಗರ ಕ್ಷೇತ್ರ ಕಳೆದ ಬಹಳ ವರ್ಷಗಳಿಂದ ಹರಿದು ಹಂಚು ಹೋಗಿದೆ. ಇಲ್ಲಿನ ಜನರ ಬವಣೆ ಹೇಳುವವರಿಲ್ಲ ಕೇಳುವವರಿಲ್ಲ ಅಂತಾಗಿದೆ. ಮೂಲೆಗದ್ದೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಲ್ಲಿ ಪಕ್ಷಾತೀತ ಹಾಗೂ ಜಾತ್ಯತೀತ ವಯಸ್ಸಿನ ಅಡ್ಡಿ ಆತಂಕವಿಲ್ಲದೆ ಪಾದಯಾತ್ರೆಯನ್ನು ನಡೆಸಿ ನಮಗೆ ಹೊಸನಗರ ಕ್ಷೇತ್ರ ಬೇಕೇ ಬೇಕೆಂದು ಇಲ್ಲಿನ ಜನರು ಪಟ್ಟು ಹಿಡಿದಿದ್ದಾರೆ ಕಣ್ರಿ. ಹೌದು, 96ರ ನವ ಚಿಲುಮೆಯಂತಿರುವ ಇದೇ ಕ್ಷೇತ್ರದ ಮಾಜಿ ಶಾಸಕ ಬಿ ಸ್ವಾಮಿರಾವ್ ಇವರ ಇಲ್ಲಿನ ಲವಲವಿಕೆ ಹಾಗೂ ಕ್ಷೇತ್ರಕ್ಕಾಗಿ ಹೋರಾಟಕ್ಕೆ ನಾವಿಲ್ಲಿ CN23 ನ್ಯೂಸ್ ಚಾನೆಲ್ನಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಹೊಸನಗರ ಕ್ಷೇತ್ರ ಮರುಸೃಷ್ಟಿಯಾಗಲೇಬೇಕೆಂದು ಎಲ್ಲರೂ ಪಣ ತೊಟ್ಟು ಹೋರಾಟ ಮಾಡುತ್ತಿರುವುದನ್ನು ನಿಮ್ಮ CN23 ನ್ಯೂಸ್ ಚಾನೆಲ್ನಲ್ಲಿ ತೋರಿಸುತ್ತಿದ್ದೇವೆ. ಅದೇನಾಗಿದೆ ಏನೋ ಕಣ್ರಿ, ಈ ಕ್ಷೇತ್ರ ಹೋದ ಮೇಲೆ ಇಲ್ಲಿನ ಜನರಿಗೆ ಬರಗೆಟ್ಟಂತ ವಾತಾವರಣ ನಿರ್ಮಾಣವಾಗಿದೆ. ಏನೇ ಇದ್ದರೂ ಈ ಬಾರಿ ನಾವು ಬಿಡುವುದಿಲ್ಲ, ಇಲ್ಲಿ ಕ್ಷೇತ್ರವಾಗಲೇಬೇಕೆಂದು ಇಲ್ಲಿನ ಜನರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಯುವಕರು, ಯುವ ಕಣ್ಮಣಿಗಳು, ವಯಸ್ಸಾದವರು ಎಲ್ಲರೂ ಕ್ಷೇತ್ರಕ್ಕಾಗಿ ಇಲ್ಲಿ ಹಪ್ಪಹಪ್ಪಿಸುತ್ತಿರುವುದನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ. ಹೌದು ಕಣ್ರಿ, ಹೊಸನಗರ ಕ್ಷೇತ್ರದ ಆ ಭಾಗದ ಜನ ಏನು ಮಾಡುತ್ತಿದ್ದಾರೆ? ಈ 96ರ ಇಳಿ ವಯಸ್ಸಿನಲ್ಲಿಯೂ ನಮ್ಮ ಇದೇ ಕ್ಷೇತ್ರದ ಮಾಜಿ ಶಾಸಕ ಸ್ವಾಮಿರಾವ್ ಅವರು ಹೋರಾಟಕ್ಕೆ ಕರೆ ನೀಡಿದ್ದಾರೆ ಕಣ್ರಿ. ಈ ಹೋರಾಟದಲ್ಲಿ 96ರ ಮಾಜಿ ಶಾಸಕ ಸ್ವಾಮಿರಾವ್ ನೋಡ್ರಿ, ಇಲ್ಲೊಬ್ಬ ಎಂತ ವಯಸ್ಸಾದ ಯಜಮಾನ ಸಹ ಕ್ಷೇತ್ರ ಬೇಕೆಂದು ಹೊಸನಗರ ಕ್ಷೇತ್ರ ಸೃಷ್ಟಿಯಾಗುವವರೆಗೂ ನಾವು ಹೋರಾಟ ಕೈ ಬಿಡುವುದಿಲ್ಲ ಎಂದು ಇಲ್ಲಿನ ಎಲ್ಲಾ ಜನ, ಸ್ವಾಮಿರಾವ್ ಅಂತೂ ಇಡೀ ಹೋರಾಟದ ಕೇಂದ್ರ ಬಿಂದುವಾಗಿದ್ದಾರೆ ಕಣ್ರಿ. ಹೋರಾಟದ ಕಿಚ್ಚು ಮತ್ತಷ್ಟು ಇಲ್ಲಿ ಹಬ್ಬುತ್ತಿರುವುದನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ. ನೋಡ್ರಿ, ಏನೇ ಆದರೂ ಹೊಸನಗರ ಕ್ಷೇತ್ರ ಮರು ಸೃಷ್ಟಿಯಾಗುವ ತನಕ ನಾವು ವಿರಮಿಸುವುದಿಲ್ಲ ಎಂದು ಇಲ್ಲಿನ ಎಲ್ಲಾ ಜನತೆಗಳು ಪಟ್ಟು ಹಿಡಿದಿದ್ದಾರೆ. CN23 ನ್ಯೂಸ್ ಚಾನೆಲ್ ಸಹ ಹೊಸನಗರ ಕ್ಷೇತ್ರ ಮರು ಸೃಷ್ಟಿಯಾಗಲು ಕೈ ಜೋಡಿಸುತ್ತಿದೆ ಕಣ್ರಿ. ಏನೇ ಆದರೂ ಇಲ್ಲಿನ ಜನಕ್ಕಾಗುತ್ತಿರುವ ಅನ್ಯಾಯ ಇಲ್ಲಿಗೆ ನಿಲ್ಲಬೇಕು, ಕ್ಷೇತ್ರ ಮರು ಸೃಷ್ಟಿಯಾಗಲೇಬೇಕು. ಅನುವನ್ನು ಮಾಡಿಕೊಂಡಿಲ್ಲ. ದಯಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ನೀರೇ ಸಾಲ್ವಳ್ಳಿ ಅವರು ಎಲ್ಲರೂ ವೇದಿಕೆಯ ಎಡಭಾಗದಲ್ಲಿ ಎಲ್ಲರೂ ಕೂಡ ವ್ಯವಸ್ಥೆ ಇದೆ. ದಯಮಾಡಿ ಕೂತ್ಕೋಬೇಕು ಜನಸೇವರು. ದಯಮಾಡಿ ರಮೇಶ್ ಅವರು ದಯಮಾಡಿ ಬೆಂಬಲ ಇದೆ. ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ. ಖಂಡಿತವಾಗೂ ಕೂಡ ಹೊಸನಗರ ಕ್ಷೇತ್ರ ಏನಿದೆ, ಹೊಸನಗರ ಏನಿದೆ, ಒಂದು ರೀತಿ ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲ ತೀರ್ಥಹಳ್ಳಿಗಳು ಬರ್ಬೋದು, ಇಲ್ಲ ನೀವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಈ ರೀತಿಯಾದ ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಪ್ರತ್ಯೇಕವಾದ ಒಂದು ಕ್ಷೇತ್ರವನ್ನು ಮಾಡ್ತಕ್ಕಂಥದ್ದು ನ್ಯಾಯ ಇದೆ. ನಾವೆಲ್ಲರೂ ಕೂಡ ಈಗ ಪೂರ್ವಕವಾಗಿದ್ದರೆ ಹೋರಾಟ ಮಾಡೋಣ. ಕ್ಷೇತ್ರ ಕಳೆದುಕೊಂಡ ಈ ಭಾಗದ ಜನ ತಂದೆ ತಾಯಿಯನ್ನು ಕಳೆದುಕೊಂಡಂತ ಅನಾಥ ಮಕ್ಕಳಾಗಿದ್ದಾರೆ ಕಣ್ರಿ. ಹೌದು, ಏನೇ ಆಗಬೇಕಾದರೂ ಇತ್ತ
ತೀರ್ಥಹಳ್ಳಿಗೆ ತೆರಳಬೇಕು ಅತ್ತ ಸಾಗರಕ್ಕೆ ತೆರಳಬೇಕು, ಇಲ್ಲಿನ ಹೊಸನಗರದ ಜನ ಏನು ಸಾಯಬೇಕು ನೀವೇ ಹೇಳ್ರಿ.